ಒಂದು ಸಣ್ಣ ಹಳ್ಳಿಯಲ್ಲಿ ಶಿವಣ್ಣ ಎಂಬ ಒಬ್ಬ ಬಡ ರೈತನು ವಾಸಿಸುತ್ತಿದ್ದನು. ಅವನಿಗೆ ದೊಡ್ಡ ಆಸ್ತಿ ಏನೂ ಇರಲಿಲ್ಲ. ಒಂದು ಚಿಕ್ಕ ಹೊಲ ಮತ್ತು ಮಣ್ಣಿನ ಮನೆ ಮಾತ್ರ ಅವನ ಸಂಪತ್ತು. ಆದರೆ ಅವನಿಗೆ ತುಂಬಾ ಪ್ರಿಯವಾಗಿದ್ದ ಒಬ್ಬ ಸ್ನೇಹಿತ ಇದ್ದನು, ಅವನ ನಾಯಿ ಬಿಳ್ಳಿ. ಬಿಳ್ಳಿ ಚಿಕ್ಕದಾದರೂ ತುಂಬಾ ಬುದ್ಧಿವಂತ ಮತ್ತು ನಿಷ್ಠಾವಂತ ನಾಯಿ. ಶಿವಣ್ಣ ಎಲ್ಲಿಗೆ ಹೋದರೂ ಅದು ಅವನ ಜೊತೆಗೆ ಹೋಗುತ್ತಿತ್ತು. ಬೆಳಿಗ್ಗೆ ಶಿವಣ್ಣ ಹೊಲಕ್ಕೆ ಹೋಗುವಾಗ ಬಿಳ್ಳಿ ಅವನ ಮುಂದೆ ಓಡುತ್ತಾ ದಾರಿಯನ್ನು ತೋರಿಸುತ್ತಿತ್ತು. ಹೊಲದಲ್ಲಿ ಶಿವಣ್ಣ ಕೆಲಸ ಮಾಡುತ್ತಿದ್ದಾಗ ಅದು ಮರದ ಕೆಳಗೆ ಕುಳಿತು ಅವನನ್ನು ನೋಡುತ್ತಾ ಕಾವಲು ಕಾಯುತ್ತಿತ್ತು. ಒಂದು ದಿನ ತುಂಬಾ ಬಿಸಿಲು ಇತ್ತು. ಶಿವಣ್ಣ ಹೊಲದಲ್ಲಿ ದುಡಿಯುತ್ತಾ ತುಂಬಾ ದಣಿದನು. ಸ್ವಲ್ಪ ವಿಶ್ರಾಂತಿ ಪಡೆಯಲು ಮರದ ನೆರಳಿನಲ್ಲಿ ಮಲಗಿದನು. ಆದರೆ ಹೊಲದ ಹತ್ತಿರದಲ್ಲಿ ಒಂದು ಹಳೆಯ ಬಾವಿ ಇತ್ತು. ಶಿವಣ್ಣ ಮಲಗಿದ್ದಾಗ ಅವನು ಅಜಾಗರೂಕತೆಯಿಂದ ಬಾವಿಯ ಕಡೆ ಜಾರಲು ಶುರು ಮಾಡಿದನು. ಇದನ್ನು ಗಮನಿಸಿದ ಬಿಳ್ಳಿ ತಕ್ಷಣ ಎಚ್ಚರಗೊಂಡಿತು. ಅದು ಜೋರಾಗಿ ಭೂಕರಿಸಲು ಆರಂಭಿಸಿತು. ಆದರೆ ಶಿವಣ್ಣ ಗಾಢ ನಿದ್ರೆಯಲ್ಲಿ ಇದ್ದನು. ಆಗ ಬಿಳ್ಳಿ ಅವನ ಬಟ್ಟೆಯನ್ನು ತನ್ನ ಬಾಯಿಯಿಂದ ಹಿಡಿದು ಹಿಂದಕ್ಕೆ ಎಳೆಯಲು ಪ್ರಯತ್ನಿಸಿತು. ಅದು ಹಲವು ಬಾರಿ ಎಳೆದಿತು. ಕೊನೆಗೆ ಶಿವಣ್ಣ ಎಚ್ಚರಗೊಂಡನು. ಅವನು ನೋಡಿದಾಗ ತಾನು ಬಾವಿಯ ಅಂಚಿನ ಬಳಿ ಇದ್ದನು. ಬಿಳ್ಳಿ ಅವನ ಬಟ್ಟೆ ಹಿಡಿದು ಎಳೆಯುತ್ತಿತ್ತು. ಆಗ ಶಿವಣ್ಣಗೆ ಎಲ್ಲವೂ ಅರ್ಥವಾಯಿತು. ಬಿಳ್ಳಿಯ ಕಾರಣದಿಂದ ಅವನು ದೊಡ್ಡ ಅಪಾಯದಿಂದ ತಪ್ಪಿಸಿಕೊಂಡನು. ಶಿವಣ್ಣನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವನು ಬಿಳ್ಳಿಯನ್ನು ಮುದ್ದಾಡಿ, "ನೀನು ನನ್ನ ನಿಜವಾದ ರಕ್ಷಕ" ಎಂದು ಹೇಳಿದನು. ಆ ದಿನದಿಂದ ಶಿವಣ್ಣ ಬಿಳ್ಳಿಯನ್ನು ಇನ್ನೂ ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳಲು ಆರಂಭಿಸಿದನು. ಅವನಿಗೆ ಉತ್ತಮ ಆಹಾರ ಕೊಡುತ್ತಿದ್ದನು. ಅದಕ್ಕಾಗಿ ಒಂದು ಸಣ್ಣ ಗುಡಿಸಲು ಕೂಡ ಕಟ್ಟಿದನು. ಹಳ್ಳಿಯ ಜನರು ಈ ಘಟನೆ ಕೇಳಿ ಆಶ್ಚರ್ಯಪಟ್ಟರು. ನಾಯಿ ನಿಜಕ್ಕೂ ಮನುಷ್ಯನ ಅತ್ಯುತ್ತಮ ಸ್ನೇಹಿತ ಎಂದು ಎಲ್ಲರೂ ಹೇಳುತ್ತಿದ್ದರು. ಶಿವಣ್ಣ ಮತ್ತು ಬಿಳ್ಳಿ ಯಾವಾಗಲೂ ಒಟ್ಟಿಗೆ ಇದ್ದರು. ಅವರಿಬ್ಬರ ಸ್ನೇಹ ಹಳ್ಳಿಯಲ್ಲಿ ಎಲ್ಲರಿಗೂ ಒಂದು ಸುಂದರ ಉದಾಹರಣೆಯಾಯಿತು. ನೀತಿ, ನಿಷ್ಠೆಯ ಸ್ನೇಹ ಯಾವಾಗಲೂ ಜೀವವನ್ನು ಕಾಪಾಡುತ್ತದೆ. ನಾಯಿ ಮುಖ ಭತ್ತದ ತೆನೆ ಇದಕ್ಕೆ ಸರಿಹೊಂದುವ ಆನಿಮೇಷನ್ ಇಮೇಜ್ ಕಳುಹಿಸು.